ಗನ್ ಹಿಡಿಯೋಕೆ ಬರೀ ತಾಕತ್ತಿದ್ರೆ ಸಾಕಾಗಲ್ಲ. ಗುರಿ ಅವನ್ಗಿಡ್ತಿದ್ಯೋ ಅವನ್ಗಿರೋ ತಾಕತ್ ಸಹ ಗೊತ್ತಿರ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಜುಲೈ 19ಕ್ಕೆ ಒಳ್ಳೆ ಮಾಸ್ ಅಪೀಲ್ ಇರುವಂತಹ ಒಂದು ಮ್ಯಾಸಿವ್ ಸ್ಟಾರ್ ಅನ್ನು ಹೊಂದಿರುವಂತಹ ಮೂವಿ ನಮ್ಮ ಥಿಯೇಟರ್ಸ್ಗೆ ಬರ್ತಾ ಇದೆ. ಸೊ ಎಸ್, ಹಿರಣ್ಯ ಚಿತ್ರತಂಡ ಕಂಪ್ಲೀಟ್ ಆಗಿ ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಒಬ್ಬೊಬ್ಬರಾಗಿ ವೆಲ್ಕಮ್ ಮಾಡುವಂತ ಸಮಯ ಇವಾಗ. ನಮ್ಮ ಇಂಡಸ್ಟ್ರಿಯ ಬಜೂಕ, ದ ಮ್ಯಾಸಿವ್ ಸ್ಟಾರ್, ಒನ್ ಅಂಡ್ ಓನ್ಲಿ ರಾಜ್ವರ್ಧನ್ ಅವರು ಇದ್ದಾರೆ ನಮ್ಮ ಜೊತೆಗೆ. ನಮಸ್ಕಾರ ಸರ್. ಥ್ಯಾಂಕ್ ಯು. ಇವಾಗ ಇಂಡಸ್ಟ್ರಿನಲ್ಲಿ ಹೊಸ ಒಂದು ಪ್ರಯತ್ನದ ಜೊತೆಗೆ ನಮ್ಮ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ನಮಸ್ಕಾರ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ. ಎಸ್, ಹಾಗೇನೆ ಕಾಮಿಡಿಯಲ್ಲಿ ಟೈಮಿಂಗ್ ನ ಮೀರ್ಸೋದಕ್ಕೆ ಅಂತ ಹೇಳಿ ಇವ್ರು ಬಂದಿದ್ದಾರೆ. ಹೆಸರಲ್ಲೇನೆ ಹುಲಿ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಹುಲಿ ಕಾರ್ತಿಕ್, ನಮಸ್ಕಾರ. ನಮಸ್ತೆ, ನಮಸ್ಕಾರ. ಅಂಡ್ ವಿನ್ ಆಗೋದಕ್ಕೆ ಅಂತ ಹೇಳಿ ಒಳ್ಳೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಪ್ರವೀಣ್ ಅವ್ರಿಗೂ ಕೂಡ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು. ವೆಲ್, ಸೊ ಸರ್, ನಿಮಗೆ ರಾಜ್ಕುಮಾರ್ ಅವ್ರಿಗೆ ಎರಡು ಕನೆಕ್ಷನ್ ಈ ಒಂದು ಮೂವಿಯ ಮುಖಾಂತರ ಕನೆಕ್ಟ್ ಆಗುತ್ತೆ, ಏನನ್ನು ಗೊತ್ತಾಗ್ಬೋದಾ? ನಾನು ಹೇಳ, ಹಾ ಹೇಳಿ. ಒಂದು ರಾಜ್, Yes. ಇನ್ನೊಂದು ಹಿರಣ್ಯ ಕಶ್ಯಪ. ಈಗ ನಾನ್ ನಿಮ್ಗೆ ಬಿಲ್ಡಪ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನನ್ ಕ್ಯಾರೆಕ್ಟರ್ ಬಿಲ್ಡಪ್ ಮ್ಯೂಸಿಕ್ ಆಗ್ತದೆ ಬ್ಯಾಕ್ ಗ್ರೌಂಡ್ ಅನ್ಕೊಂಡು. ವೆಲ್ ಸರ್, ಸೊ ಪಾತ್ರದ ಬಗ್ಗೆ, ಪಾತ್ರದ ಹೆಸರು ನಿಮ್ಗೆ ಆಲ್ರೆಡಿ ಟೈಟಲ್ ಅಲ್ಲೇನೆ ಇದೆ. ವೆಲ್, ಮಾಸ್ ಅಪೀಲ್ ಅಂತ ಹೇಳಿದ ತಕ್ಷಣ 6 ಅಡಿ ಕಟ್ಔಟ್ ಇದೆ ಅಂತ ಹೇಳಿದ ತಕ್ಷಣ ಬರೀ ಮಾಸ್ ಅಪೀಲ್ ಮೂವೀಸ್ ಗಳೇನೆ ಜಾಸ್ತಿ ಬರುತ್ತಾ, ಅಥವಾ ಅದೊಂದು ಅಡ್ವಾಂಟೇಜ್ ಅಥವಾ ಹೇಗೆ ಅಂತ ಸರ್ ನಿಮಗೆ? ಇಲ್ಲ, ಅಡ್ವಾಂಟೇಜ್ ಇದು. ಹಾ. ಹೈಟ್ ಇದೆಯಲ್ಲ. ಹೌದು. ಸೊ ರೈಟರ್ಸ್ಗಳು ಬರಿಬೇಕಾದ್ರೆ ಆ ಪಾತ್ರನ ನನ್ನ ನಿನ್ಸ್ಕೊಂಡು ಬರೆಯೋದು ನನಗೆ ತುಂಬಾ ಇದು ಅನ್ಸುತ್ತೆ. ಹೊಸ ಡೈರೆಕ್ಟರ್ ಆಗಿರ್ಬೋದು, ಎಲ್ಲೋ ಬೆಚ್ಚಗತ್ತಿದು ಒಂದು ಪೋಸ್ಟರ್ ನೋಡಿದ್ರಂತೆ ಕೇರ್ಪುರಂ ಸೈಡ್ ಅಲ್ಲಿ, ನನ್ ಪ್ರೊಡ್ಯೂಸರ್ ಹೇಳ್ತಾ ಇದ್ರು. ಸೊ ಆಗ್ಲೇ ಅನ್ಕೊಂಡಿದ್ದಾರೆ ಅವರು ನಾವು ಸಿನಿಮಾ ಮಾಡ್ಬೋದು ಅಂತ. ಸೊ ರೈಟಿಂಗ್ ಅಲ್ಲಿ ಅವರು ರಾಣಾ ಅಂತ ಒಂದು ಪಾತ್ರ ಇದು ತುಂಬಾ ಚೆನ್ನಾಗಿ ಬರೆದಿದ್ರು. ಅಡ್ವಾಂಟೇಜ್ ಅಲ್ವಾ ಇದೆಲ್ಲ? ಎಸ್, ತುಂಬಾ ಜನಕ್ಕೆ ಸಿಗಲ್ವಲ್ಲ. ಅಂಡ್ ಹೈಟ್ ಮ್ಯಾಚ್ ಮಾಡೋದಕ್ಕೆ ಇದೇ ಹೀರೋಯಿನ್ ಹುಡುಕಿರೋ ಸರ್, ಹೇಗೆ ಅಂತ? ಹೈಟ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನೀವೇನೆ ಸೆಲೆಕ್ಟ್ ಆಗಿದ್ದ ಅವ್ರ ಆಡಿಷನ್ಸ್ ಏನಾದ್ರು? ಓಕೆ, ವಾಟ್ ವಾಸ್ ದ ಪ್ರೊಸೆಸ್ ಆಡಿಷನ್ ಅಲ್ಲಿ ನಿಮಗೆ? ಒನ್ ಆಫ್ ಮೈ ಫ್ರೆಂಡ್ ಹ್ಯಾಸ್ ಟೋಲ್ಡ್ ಮೀ. ಅವ್ರ ಜೊತೆ ನನಗೆ ಒಂದು ಕಾಂಟ್ಯಾಕ್ಟ್ ಬಂದಿದ್ಲು, ಪ್ರವೀಣ್ ಸರ್ದು. ಓಕೆ. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅಲ್ಲಿಗೆ ಹೋಗಿ ಸ್ಕ್ರಿಪ್ಟ್ ಕೊಟ್ಟಿದ್ರು ನನಗೆ, ಒಂದು ಡೈಲಾಗ್. ಅದ್ ಮಾಡಿದಾಕ್ಷಣ ಲೈಕ್ ಸೆಲೆಕ್ಟೆಡ್. ಅದಕ್ಕೆ ಮುಂಚೆ ಒಂದು ಇಬ್ರು ಅಪ್ರೋಚ್ ಮಾಡಿದ್ವಿ, ಇಬ್ರು ಮೂವರ ಹತ್ರ. ಸೊ ಇದು ತಾಯಿ ಕ್ಯಾರೆಕ್ಟರ್ ಇರೋದ್ರಿಂದ ಅವರು ಯಾರು ಒಪ್ಪಲಿಲ್ಲ. ಸೊ ಹಾಗಾಗಿ ನಾವು ಆಡಿಷನ್ ಮಾಡೋ ಪರಿಸ್ಥಿತಿಗೆ ಬಂದ್ವಿ. ಓಕೆ. ಸೊ ಒಂದಷ್ಟು ಆಡಿಷನ್ಗಳಾದ್ಮೇಲೆ ಇವರು ಸ್ವಲ್ಪ ಅದಕ್ಕೆ ಆ ಅಭಿನಯ ಕ್ಯಾರೆಕ್ಟರ್ನ ಮ್ಯಾಚ್ ಮಾಡಿಸಿದ್ರು. ಆ ಸ್ಕ್ರಿಪ್ಟ್ ಅಲ್ಲಿ ಹೇಳೋವಾಗ್ಲಾಗ್ಲಿ, ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರಾಗ್ಲಿ ಇನ್ಸ್ಟಾಗ್ರಾಮ್ ಹೇಳ್ತಾರೆ ಅವ್ರು, ಗ್ಲಿಸರಿನೇ ಬೇಕಿಲ್ಲ ಅವ್ರಿಗೆ. ಈಗಲೂ ಹೇಳ್ತಾರೆ, ಕೇಳ. ಹೌದಾ? ಸೊ ಹಾಗಾಗಿ ಆ ಕ್ಯಾರೆಕ್ಟರ್ಗೆ ಸೂಟ್ ಆದ್ರು. ಓಕೆ. ವೆಲ್, ಜೊತೆಲಿ ಟೀಸರ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಫೈಟ್ಸ್ ಗಳನ್ನ ಹಾಕಿದ್ದಾರೆ ಸರ್. ಸೊ ಎಷ್ಟು ಫೈಟ್ಸ್ ಗಳಿದೆ ಅಂಡ್ ಎಷ್ಟು ದಿನ ತಗೊಂಡ್ರಿ ನೀವು ಫೈಟ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ? ಅದೊಂದು 25 days ಓವರ್ ಆಲ್ ಫೈಟ್ಸ್ ಅದ್ ಮೇಲೆನೆ ಇರುತ್ತೆ, ಸರಿಯಾಗಿ ಗೊತ್ತಿಲ್ಲ. 5 ಫೈಟ್ಸ್ ಇದೆ. ಸೊ 5 ಫೈಟ್ಸ್ ವೆರೈಟಿ, ಬರೀ ಫೈಟ್ ಅಂತ ಇಟ್ಟಿಲ್ಲ. ಅದಕ್ಕೆ ಮುಂಚೆ ಇರೋ ಒಂದು ಕಾನ್ಫ್ಲಿಕ್ಟ್ ಆಗ್ಲಿ, ಆ ಸಿಚುವೇಶನ್ ಆಗ್ಲಿ ಡಿಮ್ಯಾಂಡ್ ಮಾಡುತ್ತೆ ಫೈಟ್ಸ್. ಅವಾಗ ಮಾತ್ರ ನಿಮ್ಗೆ ಫೈಟ್ ಎಂಜಾಯ್ ಮಾಡಕ್ಕಾಗುತ್ತೆ, ಕನೆಕ್ಟ್ ಆಗಕ್ಕಾಗುತ್ತೆ. ಬರೀ ಫೈಟ್ ಇಟ್ರೆ ಅದು ಬಿಡುಗರು ಹೊಡೆದಾಡ್ತಿದಾರೆ ಅಂತ, ಆ ತರ ಅಂತೂ ಇಲ್ಲ. ಸೊ ಇನ್ನೊಂದು ಆ ಫೈಟ್ಗೆ ಸರ್ ಕೊಡೋ ಎನರ್ಜಿ ಇದೆಯಲ್ಲ, ಅದು ತುಂಬಾ ಎಕ್ಸ್ಟ್ರಾರ್ನರಿ. ನಾವು ಫಸ್ಟ್ ಟಾಕಿ ಮುಗಿಸ್ಕೊಂಡ್ವಿ, ಆಮೇಲೆ ನಾವು ಫೈಟ್ ಇಳಿದಿತ್ತು. ಸೊ ಕಂಟಿನ್ಯೂಸ್ ಫೈಟ್, ಬ್ಯಾಕ್ ಟು ಬ್ಯಾಕ್ ಫೈಟ್ಗೂ ರೆಡಿಯಾಗಿ ಒಂದೊಂದು ಫೈಟ್ ಆದ್ಮೇಲೆ ಒಂದೇ ದಿನ ಅಷ್ಟೇ ರೆಸ್ಟ್, ಇಮಿಡಿಯೇಟ್ ಇನ್ನೊಂದು ಫೈಟ್, ಆ ತರ ಮಾಡಿದ್ವಿ. ಫೈಟ್ ಒಂದು ಪ್ರಧಾನ ಇದೆ, ಅದಕ್ಕೆ ನಾವು ಆ ಟೀಸರ್ನ ಬರೀ ಫೈಟ್ ಕಟ್ ಮಾತ್ರ ಮಾಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಟ್ರೈಲರ್ ಬರುತ್ತೆ, ಅದರಲ್ಲಿ ಒಂದಷ್ಟು ಚೂರು ಏನ್ ಕಾನ್ಫ್ಲಿಕ್ಟ್, ಏನ್ ಕತೆ ಅನ್ನೋದು ಸ್ವಲ್ಪ ಬಿಟ್ಕೊಡ್ತೀವಿ. ಓಕೆ. ಅಂಡ್ ಸರ್, ನಿಮ್ಮನ್ನ ಬಿಟ್ಟು ನೆಕ್ಸ್ಟ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವಂತ ಒಬ್ಬ ವಿಲನ್ನ ಪ್ರತಿಭೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸರ್, ಅವರ ಪಾತ್ರದ ಬಗ್ಗೆ, ಅಂದ್ರೆ ನಿಮ್ಮ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಅವ್ರು ಭಾಗಿಯಾಗಿದ್ರು. ಸೊ ಇವಾಗ ಅವ್ರ ಪಾತ್ರ ನೀವ್ ಹೇಳ್ಬೇಕು ಅಂತ ಹೇಳಿ ಕೋರಿಕೆ ಸರ್. ಒಳ್ಳೆ ಪ್ರತಿಭೆ, ವರ್ಕ್ ಮಾಡಿರ್ಲಿಲ್ಲ. ಓಕೆ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ್ಲೇ ಅನ್ಕೊಂಡೆ ಪದೇ ವರ್ಕ್ ಮಾಡ್ತಾನೆ ಇರೋಣ ಅಂತ. ಮಧ್ಯಾಹ್ನ ಕೂತ್ಕೊಂಡು ಆಗ್ತದೆ, ಇನ್ನೊಂದು ಪಿಕ್ಚರ್ ನಡೀತಿದೆ ಅದ್ರಲ್ಲಿ ಕೂಡ ಮಾಡಿ ಅಂತ. ಓಕೆ. ಸೊ ತುಂಬಾ ಟ್ಯಾಲೆಂಟೆಡ್, ಸಕ್ಕದಾಗಿ ವರ್ಕ್ ಮಾಡ್ತಾರೆ. ಇವತ್ತು ಅವ್ರು ಏನೇ ಆಗಿದ್ರು ಅವ್ರ ಸ್ವಂತ ಪ್ರತಿಭೆಯಿಂದ ಇವತ್ತಿಗೆ ಬಂದು ಕೂತಿರೋದು.
ಎಸ್, ಸೂಪರ್ ಆಗಿ ಮಾಡ್ತಾರೆ. ನಾನಂತೂ ಎಂಜಾಯ್ ಮಾಡಿದ್ದೀನಿ. ಸಾಕ ಸರ್? ಸಾಕು. ನಾನು ಇಂಟ್ರೊಡಕ್ಷನ್ ಈಗ ಸರಿಯಾಗಿ ಕೊಡ್ತಾ ತಗ್ಲಾಕೊಂಡೆ ಅನ್ಕೊಂಡೆ. ಅವ್ರ ಹೆಸರಲ್ಲಿ ಕಾರು ಇದು ಇರೋದ್ರಿಂದ ಕಾರ್ ಕಳ್ಳ ಅಂತ ಮತ್ತೆ ಕೊಟ್ರೆ ಕಷ್ಟ ಅಲ್ಲ ಅಂತ. ಅಲ್ಲ, ಅದು ಫಸ್ಟ್ ಹೇಳಿದ್ರೆ ಓಕೆ, ಎರಡನೇದು ಎರಡನೇದು ಹೇಳಿದ್ರೆ ಕಷ್ಟ. ಮೊದ್ಲಿನ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹೊಸ ಪ್ರಯತ್ನಗಳಲ್ಲಿ ನೀವು ಕೂಡ ಭಾಗಿಯಾಗ್ತಾ ಇದ್ದೀರಾ. ಸೊ ಇವಾಗ ಕಾಮಿಡಿಯನ್ಸ್ ಎಲ್ಲ ಒಂದ್ ಕಡೆ ಸ್ಲೋಲಿ ನಶಿಸ್ ಹೋಗ್ತಾ ಇದಾರೆ. ಅಂದ್ರೆ ಒಂದು ಫಿಲಮ್ ಅಂತ ತಗೊಂಡ್ರೆ ಮುಂಚೆ ಎಲ್ಲ ಕಾಮಿಡಿಯನ್ಸ್ನೇ ಒಂದು ಮೇನ್ ಕ್ಯಾರೆಕ್ಟರ್ ರೋಲ್ಗಳನ್ನ ಮಾಡಿರ್ತಾ ಇದ್ರು. ಬಟ್ ಇವಾಗ ಸ್ಲೋಲಿ ಅದು ಫೇಡ್ ಔಟ್ ಆಗ್ತಾ ಇದೆ. ಹೀರೋ ಪಕ್ಕದಲ್ಲಿ ಕಾಮಿಡಿಯನ್ಸ್ ಜಾಸ್ತಿ ಇರೋದಿಲ್ಲ. ಯಾಕೆ, ಏನು ಅಂತ? ಆಕ್ಚುಲಿ ಏನ್ ಗೊತ್ತಾ ಸರ್, ಕಾಮಿಡಿಯನ್ಸ್ ಒಂದು ಊಟದಲ್ಲಿ ಉಪ್ಪಿದ್ದಂಗೆ. ನೀವು ಊಟ ಎಷ್ಟೇ ಯಾವ್ಯಾವ ತರನೂ ಮಾಡ್ಬೋದು, ಬಟ್ ಉಪ್ಪಿಲ್ಲ ಅಂದ್ರೆ ಅದು ಟೇಸ್ಟ್ ಇರಲ್ಲ. ನಿಮ್ಗೆ KGF ತಗೊಳ್ಳಿ. KGF ಅಲ್ಲಿ ನಮ್ಮ ಗೋವಿಂದ ಗೌಡ್ರು ಮಾಡಿದ್ರು, ಚಿಕ್ ಬಿಟ್ಟು, ಬಟ್ ನಿಮ್ಗೆ ಸಖತ್ ಮಜಾ ಕೊಡುತ್ತೆ. ಕಾಮಿಡಿಯನ್ಸು ಇಲ್ಲಿ ಏನಾಗ್ಬಿಟ್ಟೆ, ಕೆಲವೊಂದಿಷ್ಟು ಸಮಸ್ಯೆ ಇದೆ ನಮ್ಗೆ. ಕಮರ್ಷಿಯಲಿ ಸಮಸ್ಯೆನೆ ಆಗುತ್ತೆ ಕಾಮಿಡಿಯನ್ಸಿಗೆ. ಇವಾಗ ಚೆನ್ನಾಗಿದೆ. ಮೊದ್ಲೆಲ್ಲ ರೈಟಿಂಗ್ ಅಲ್ಲೇ ಹೌದು ಕಾಮಿಡಿ ಬರೀತಿದ್ರು. ಹೌದೌದು. ಅದು ಹೋಗ್ತಾ ಸಿನಿಮಾ ಕಾಮಿಡಿ ಚೇಂಜ್ ಆಯ್ತು. ಆಮೇಲೆ ಕಾಮಿಡಿನ ಬಿಟ್ಬಿಟ್ಟು ಹೀರೋ ಕಾಮಿಡಿ ಮಾಡಕ್ ಸ್ಟಾರ್ಟ್ ಆಯ್ತಲ್ಲ. ತುಂಬಾ ಕಾಮಿಡಿಯನ್ಸ್ ಗಳನ್ನ ಸೈಡ್ ಲೈನ್. ಓಕೆ. ಸೊ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾ ಕೂಡ ಬರುತ್ತೆ. ಇದ್ರಲ್ಲೇ ತಗೊಂಡ್ರು ತುಂಬಾ ಒಳ್ಳೆ ಲೈನ್ ಬರ್ದಿದ್ದಾರೆ. ಬಟ್ ಎಲ್ಲ ಸಿನಿಮಾದಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನಿಜ. ಓಕೆ. ಅಂಡ್ ಬೇಸಿಕಲಿ ಇವಾಗ ಹೀರೋಯಿನ್ಗೆ ನಾವು ಒಂದು ಹೀರೋಯಿನ್ ಪಾತ್ರ ಇದೆ ಅಂತ ಹೇಳಿದ ತಕ್ಷಣ ಫಸ್ಟ್ ಹಾಫ್ ವರ್ಗೂ ಮಾತ್ರ ಇರ್ತಾರೆ, ಆಮೇಲೆ ಅವರು ಸೆಕೆಂಡ್ ಹಾಫ್ ಅಲ್ಲಿ ಹೋಗ್ಬಿಡ್ತಾರೆ ಸರ್. ಬಟ್ ಈ ಮೂವಿನಲ್ಲಿ ಸ್ಕ್ರೀನ್ ಸ್ಪೇಸ್ ಇವ್ರದ್ದು ಹೇಗಿರುತ್ತೆ ಅಂತ? ಅಂದ್ರೆ ಅದು ಕತೆ ಯಾವ ತರ ಮಾಡ್ತಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ನಾವ್ ಯಾವ ತರ ಕತೆ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಒಂದು ಹೀರೋ ಪಾತ್ರ ಇಡೀ ಸಿನಿಮಾ ಕತೆ ಹೇಳ್ತಿದ್ಯಾ, ಇಲ್ಲ ಬೇರೆ ಪಾಯಿಂಟ್ ಆಫ್ ವ್ಯೂ ಕತೆ ಹೇಳ್ತಿದಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರು ಮೇನ್ ಕತೆ ಹೇಳ್ಕೊಂಡು ಹೋಗ್ತಾರಲ್ಲ ಅವ್ರು ಮಾತ್ರ ಇಡೀ ಸಿನಿಮಾ ಜರ್ನಿ ಆಗ್ತಾರೆ. ನಿಮ್ಗೆ ಅವ್ರ ಮಧ್ಯದಲ್ಲಿ ಬಂದು ಹೋಗೋರು ತುಂಬಾ ಜನ ಇರ್ತಾರೆ. ಓಕೆ. ಸೊ ಆ ತರ ಇರೋದ್ರಿಂದ ಎಲ್ಲಾ ಪಾತ್ರಗಳು ತುಂಬಾ ಇಂಪಾರ್ಟೆಂಟ್. ಯಾರೋ ಬಂದ್ರು ಹೋದ್ರು ಅನ್ನೋ ತರದ್ದು ಏನಿಲ್ಲ. ಯಾರೇ ಬಂದ್ರು ಅವನ ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡೋಗಿರ್ತಾರೆ ಅಂತಾನೆ ಪಾತ್ರ. ಬಟ್ ರಾಣಾ ಸರ್ ಕ್ಯಾರೆಕ್ಟರ್ ಸುತ್ತಾನೆ ಇವರೆಲ್ಲ ಟ್ರಾವೆಲ್ ಆಗ್ತಾ ಹೋಗ್ತಾರೆ. ಓಕೆ. ಅಂಡ್ ತೆಲುಗು ಇಂಡಸ್ಟ್ರಿ ಮತ್ತೆ ಕನ್ನಡ ಇಂಡಸ್ಟ್ರಿಲಿ ಡಿಫ್ರೆನ್ಸಸ್ ಏನೇನು ನೋಡ್ತೀರಾ ನೀವು ಆಕ್ಚುಲಿ? ಭಾಷೆ. Yeah, language. Okay. Language difference. Nothing. So wherever we go, it's hard work. Okay. It's all about hard work. How much your time, how much efforts you keep, you get as sweet as that results. That's it. Okay. And ಡಬ್ಬಿಂಗ್ ನೀವೇ ಮಾಡಿದ್ರಾ ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಅದಕ್ಕೆ ಏನ್ ಎಮೋಷನ್ ಅದ್ ಕೊಟ್ರು ಇನ್ನು ಕೊಡ್ಬೇಕಂದ್ರೆ ನಾವು ಇನ್ನೂ ಡಬ್ಬಿಂಗ್ ಅಲ್ಲೂ ಇದ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಬೇರೆ ಇರ್ಕೊಟ್ರು ಸೂಟಬಲ್. ಓಕೆ. ವೆಲ್, ಇವಾಗ ಸರ್ ತುಂಬಾ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳಿದ ತಕ್ಷಣ ಜನ ಇವಾಗ ಯಾವ ಸೆಟ್ ಆಫ್ ಪೀಪಲ್ ಈ ಒಂದು ಮೂವಿನ ನೋಡ್ಬೋದು? ಜಾನರ್ ಏನಿರುತ್ತೆ, ಹೇಗೆ ಅಂತ ಸರ್? ಸರ್ ಇದು ಆಕ್ಷನ್ ಕ್ರೈಮ್ ಡ್ರಾಮಾ ಇದು ನಿಮ್ಗೆ. ಓಕೆ. ಸೊ ನಿಮ್ಗೆ ಬರೀ ಡ್ರಾಮಾ ಇದ್ರೂ ಸ್ವಲ್ಪ ನಿಮ್ಗೆ ಬೋರ್ ಅನ್ಸ್ಬಿಡುತ್ತೆ. ಏನು ಅದ್ರಲ್ಲೂ ಎಕ್ಸ್ಪೆರಿಮೆಂಟ್ ತುಂಬಾ ಮಾಡ್ಬೇಕು. ಸೊ ನನಗೆ ಪರ್ಸನಲಿ ಕಮರ್ಷಿಯಲ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ನಾನು ನೋಡಿ ಬೆಳೆದಿರೋದೆಲ್ಲ ಹಂಗೇನೆ. ಸೊ ನಾನ್ ಕೊಡ್ಬೇಕಾದ್ರೂ ಹಂಗೆ ಕೊಡೋಣ ಅಂತಾನೆ ಇತ್ತು. ಬಟ್ ಸುಮ್ಮನೆ ಹಂಗೆ ಕೊಟ್ಟರು ಚೆನ್ನಾಗಿ ಈಗಿರೋ ಟ್ರೆಂಡ್ಗೆ ಬರೀ ಕಮರ್ಷಿಯಲ್ ಕೊಟ್ಟರೆ ನಿಮ್ಗೆ ಇದಾಗಲ್ಲ. ಅದ್ರ ಜೊತೆ ನಿಮ್ಗೆ ಆ ಕಂಟೆಂಟ್ ಬ್ಲೆಂಡ್ ಆಗ್ಬೇಕು. ಸೊ ಅದು ಎರಡು ಬೆಂಡ್ ಆದ್ರೇನೆ ನಿಮ್ಗೆ ಆ ಒಂದು ಫ್ಲೇವರ್ ಸಿಗುತ್ತೆ ನಿಮ್ಗೆ. ಆ ತರ ನಿಮ್ಗೆ ಸಿಗ್ಬೋದು. ಓಕೆ. ಸೊ ಬೇಸಿಕಲಿ ಸರ್ ಹಿಟ್ ಮ್ಯಾನ್ ಅಂತ ಹೇಳಿದ ತಕ್ಷಣ ನಮ್ಗೆ ನೆನಪಾಗೋದು ರೋಹಿತ್ ಶರ್ಮಾ ಅವರು. ಅಂಡ್ ನಮ್ಮ ಇಂಡಸ್ಟ್ರಿಯ ಹಿಟ್ ಮ್ಯಾನ್ ಅಂತ ಹೇಳಿದ್ರೆ ನೀವೇನು ಇವಾಗ ಸದ್ಯಕ್ಕೆ? ನಿಜ ನಿಜ. ಸೊ ಅಂದ್ರೆ ಯಾವಾಗ್ಲೂ ಹೊಡಿತಾನೆ ಇರ್ತಾರೆ ಅಂತ ಹಿಟ್ ಮ್ಯಾನ್ ಅಂತ ಕೊಟ್ಟಿದಾರಲ್ಲ, ಹೇಗೆ ಅಂತ ಸರ್? ಇಲ್ಲ, ಈ ಕಥೆಯಲ್ಲಿ ಪಾತ್ರ ಆಗ್ತಾ ಇದೆ. ಓಕೆ. ಅಸಾಸಿನ್ ಹಂಗೂ ಹೇಳ್ಬೋದು. ಹಾಗಾಗಿ ಹಿಟ್ ಮ್ಯಾನ್ ಅಂತ ಇಟ್ಟಿದ್ದೀವಿ. ಪ್ಯೂರ್ ಅಂಡ್ ಪ್ಯೂರ್ ಅಸಾಸಿನ್ ಅವರು ಸರ್. ಎಸ್. ಅಂಡ್ ಬೇಸಿಕಲಿ ಇವಾಗ ಹೇಳ್ಬೇಕಂದ್ರೆ ನಿಮ್ಮ ಲುಕ್ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಆದ್ರೆ ಕಾಸ್ಟ್ಯೂಮು ಇದೇ ತರನೇ ಕ್ಯಾರಿ ಆಗುತ್ತಾ ಸರ್? ಪೋಸ್ಟರ್ ಹೇಗಿದೆ ಅಂತ ಇದೆ. ಇದು ಇಡೀ ಸಿನಿಮಾನೇ ಒಂದು 5 days ಅಲ್ಲಿ ನಡೆಯುವಂತ ಕತೆ. ಓಕೆ. ಸೊ ಮೇ ಬಿ ಇಲ್ಲೇ ಒಂದು 3 ಕಾಸ್ಟ್ಯೂಮ್ ಇದೆ. ಹೌದೌದು, ಒಂದು 3 to 4 ಕಾಸ್ಟ್ಯೂಮ್. 2-3 ಕಾಸ್ಟ್ಯೂಮ್ಸ್ ಅಷ್ಟೇ. ಇನ್ನೊಂದು ಆ ಲೋಕಲ್ ಫ್ಲೇವರ್ ಬರ್ಬೇಕಲ್ಲ. ನಮ್ಮವರು ಹಿಟ್ಮ್ಯಾನ್ ಅಂದ್ರೆ ಕೋಟ್ ಸೂಟ್ ಹಾಕೊಂಡು ಆತರ ಇರ್ತಾರೆ, ಅದು ಬೇರೆ. ಬಟ್ ನಮ್ಮ ಬೆಂಗಳೂರು ಹಿಟ್ಮ್ಯಾನ್ ಅಂದ್ರೆ ಹಿಂಗೆ ಲೋಕಲ್. ಓಕೆ. ಲೋಕಲ್ ಆಗಿರುತ್ತೆ. ಮತ್ತೆ ಆ ಲುಕ್ಸ್ ಇರ್ಬೋದು. ಆಕ್ಚುಲಿ ಇವ್ರನ್ನ ಹಿಟ್ ಮ್ಯಾನ್ ಅನ್ನಕ್ಕಿಂತ ಈ ಸಿನಿಮಾದಲ್ಲಿ ಸಿಟ್ ಮ್ಯಾನ್ ಅಂತ ಹೇಳ್ಬೋದು. ಯಾವಾಗಲೂ ಕೋಪದಲ್ಲೇ ಇರ್ತಾರಲ್ಲ, ಸಿಟ್ ಮ್ಯಾನ್ ಅಂತ ಹೇಳ್ಬೇಕಿತ್ತು. ರಾಣಾಗೆ ಒಂದಷ್ಟು ಬಿಹೇವಿಯರ್ ಇದೆ. ಅವನಷ್ಟೇ ಬಿಹೇವ್ ಮಾಡೋದು, ಅವನಷ್ಟೇ ಮಾತಾಡೋದು, ಕಣ್ಣಲ್ಲಿ ಮಾತಾಡಿಸ್ತಾನೆ. ತುಂಬಾ ಓಪನ್ ಅಪ್ ಆಗಲ್ಲ ಯಾರ ಹತ್ರನು. ಓಕೆ. ಎಕ್ಸ್ಪ್ರೆಷನ್ ಕಣ್ಣು ಸಕ್ಕದಾಗಿ ವರ್ಕ್ ಆಗಿದೆ. ಕಣ್ಣಲ್ಲೂ ಎಕ್ಸ್ಪ್ರೆಷನ್ ಮಾಡಿದ್ದಾರೆ. ಕಣ್ಣಲ್ಲಿ ತುಂಬಾ ವರ್ಕ್ ಮಾಡಿದೀವಿ. ಓಕೆ. ಸೊ ಪದೇ ನಿಮ್ಗೆ ಯಾರ ಮೇಲೆ ಆದ್ರೂ ಕ್ರಶ್ ಲವ್ ಏನಾದ್ರು ಆಯ್ತಾ? ನಿಮ್ಮೇಲೆ? ಅಯ್ಯೋ, ಇಲ್ಲ ಸರ್, ನನ್ನ ವರ್ಕ್ ಮೇಲೆ ಇದೆ ಅಷ್ಟೇ. ಬಿಕಾಸ್
ಹೇ ವಾವ್ ಹ್ಯಾಂಡ್ಸಮ್ ನೋಡ್ಲೇ ಇಲ್ಲ. ಅಯ್ಯೋ ಸಾರಿ ಸರ್. ಸರ್ ನೋಡಿ ಸರ್ ಅಂತ ಕರೀತಾರ ಇನ್ನೂ ನಿಮ್ನ ಅದು ಕ್ಯಾಮ್ರಾ ಮುಂದೆ. ಇದು ಕ್ಯಾಮ್ರಾ ಮುಂದೆ ಅಷ್ಟೇ. ಹಿಂದೆ ಏನಂತ ಕರೀತಾರೆ? ಚಿನ್ನು ಮುದ್ದು ಎಲ್ಲ ಹೇಳಕ್ ಆಗುತ್ತೇನ್ರಿ? ಅಲ್ವಾ? ಎಲ್ಲ ಹೇಳ್ಕೊಳಕ್ಕೆ. ಓಕೆ ವೆಲ್ ಹಾಡು ಅದ್ಭುತವಾಗಿ ಬಂದಿದೆ ಆಕ್ಚುಲಿ. ಪ್ರಮೋದ್ ಮರವಂತಿ ಅವ್ರು ಬರೆದಿರುವಂತ ಹಾಡು ಅದು ಆಕ್ಚುಲಿ. ಸೊ ನಿಮಗೆ ಟಾಪ್ ಫೇವರೇಟ್ ಅಂತ ಹೇಳಿದ್ರೆ ಈ ಮೂವಿನಲ್ಲಿ ಹಾಡುಗಳಲ್ಲಿ ಯಾವ್ದು ಸರ್? ಎಲ್ಲ ಸಾಂಗ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೀ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದು. ಪ್ರಮೋದ್ ಲಿರಿಕ್ಸ್ ಅದ್ಭುತವಾಗಿ ಬರೆದಿದ್ದಾರೆ. ಸೊ ಅವರು ಒಂದು 5-6 ವರ್ಷ ಬರ್ಸಿದೀನಿ ಸರ್ ನಮ್ಗೆ. ಹಂಗೇನ್ ಅವ್ರ ಹತ್ರ ಇಟ್ಟಿರೋ ಕಂಡೀಷನ್ ಅಷ್ಟೇ ಸರ್. ಸುಮ್ನೆ ಬರ್ದಿವಿ ಅಂತ ಬೇಡ, ಎಲ್ಲರ ಬಾಯಲ್ಲೂ ಬರ್ಬೇಕು ಆ ವರ್ಡ್ಸ್. ತುಂಬಾ ಪಯೋಟೆಕ್ ಬರ್ದೋನು ಬರಲ್ಲ, ಬರೀ ನಿಮ್ಗೆ ಹುಕ್ ಪಾಯಿಂಟ್ ಮಾತ್ರ ಸಿಗುತ್ತೆ. ಹೌದು. ಇಡೀ ನಿಮ್ಗೆ ಹಾಡು ಸಿಗ್ಬೇಕು ಅಂದ್ರೆ ನಿಮ್ಗೆ ಎಲ್ಲರಲ್ಲೂ ಈಸಿ ಅನ್ಸ್ಬೇಕು. ಸೊ ತಾಯಿ ಸಾಂಗು ನಿಮ್ಗೆ ಆಡಿಯೋ ಕೇಳಿದಾಗ ನಿಮ್ಗೆ ಒಂದು ಲಾಲಿ ಹಾಡ್ ಸಾಲು ಫೀಲ್ ಬರುತ್ತೆ. ಸಿನಿಮಾದಲ್ಲಿ ಅದೊಂದು ಸೂಟಬಲ್ ತರ ಆ ಸಿಚುವೇಶನ್ ತಕ್ಕಂಗಿರುತ್ತೆ. ಪದೇ ಪದೇನೂ ಅಷ್ಟೇ ಆ ಸಿನಿಮಾ. ಅದಕ್ಕೆ ನಾವು ಲಿರಿಕಲ್ ವಿಡಿಯೋ ಮಾತ್ರ ಬಿಟ್ಟಿದ್ರು. ಆ ಸಿಚುವೇಶನ್ ಸೂಟ್ ಆಗೋ ತರ ಸಾಂಗ್ಸ್ ಇದೆ. ಜೋಡಿ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸೌಂಡಿಂಗ್ ಅಲ್ಲಿ ತುಂಬಾ ಎಕ್ಸ್ಟ್ರಾರ್ಡಿನರಿ ಟೆಕ್ನಿಷಿಯನ್ ಅವರು. ಓಕೆ, ಸೊ ಇವಾಗ ಒಂದು ಚಿಕ್ಕ ಗೇಮ್ ಆಡೋಣ. ಕ್ವಶನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ರಮೇಶ್ ಅರವಿಂದ್ ಅವರು ಬೆಂಗಳೂರಿನ ಯಾವ್ದಾದ್ರು ನಗರದವರಾಗಿರ್ತಾರೆ ಅಂದ್ರೆ ಯಾವ ನಗರದವರಾಗಿರ್ತಾರೆ ಅಂದ್ರೆ ಆನ್ಸರ್ ಇಸ್ ತ್ಯಾಗರಾಜ್ ನಗರ. ಓಕೆ, ತ್ಯಾಗರಾಜ್ ನಗರ. ಓಕೆ, ನಿಮ್ಗೆ ಈ ಜನ್ಮದಲ್ಲೂ ಆಗಲ್ಲ, ಇವತ್ತಲ್ಲ ಈ ಜನ್ಮದಲ್ಲೂ ಆಗಲ್ಲ. ಇಲ್ಲ, ತುಂಬಾ ಈಸಿ ಇದೆ ಆಕ್ಚುಲಿ. ಓಕೆ, ಸೊ ಡೆಲ್ಲಿ ಸ್ಟೇಟ್ ಏನಾದ್ರು ಒಂದು ಡಿಶ್ ಆಗಿದ್ರೆ ಅದನ್ನ ತಿಂದ ಮೇಲೆ ಏನಂತ ಹೇಳ್ಬೋದಾಗಿತ್ತು? ಡೆಲಿಷಿಯಸ್. ಚಪ್ಪಾಳೆ. ಅದಕ್ಕೆ ನಾನು ಎದ್ದೋಗ್ತೀನಿ. ಆನ್ಸರ್ ಬಿಕಿಲ್ಸಿ ಹೇಳ್ತಾರಂತ ತಂಗಿ ಅಥವಾ ಅಕ್ಕನ ಏನಂತ ಕರಿಬಹುದು? ಬಿಕಿಲ್ಸಿ. ತಂಗಿ ಅಥವಾ ಅಕ್ಕನ ಅಂತ ಕರಿಬಹುದು. ಅಳ್ತಾ ಇರ್ತಾರೆ, ಅಕ್ಕ ಅಥವಾ ತಂಗಿ. ಅಕ್ಷಿತಾ ಇಲ್ಲ, ರಿಹಾನ ಅನ್ಬೋದು. ಅಳ್ತಾ ಇರ್ತಾರೆ. ಬಿಕಾರಿ. ಇಲ್ಲ, ಇಲ್ಲ. ಬೇವರ್ಸಿ. ಇಲ್ಲ, ಅದ್ ಮನೇಲಿ ಬೈಸ್ಕೊಂತಾರೆ ಅಂತಾಗ. ಇಲ್ವಾ? ಕ್ರೈ. ಅಕ್ಕ ಅಥವಾ ತಂಗಿನ ಇಂಗ್ಲಿಷ್ ಅಲ್ಲಿ ಏನಂತ? ಸಿಸ್ಟರ್. ಕ್ರೈಸ್ಟ್. ಸಿಸ್. ಕ್ರೈಸಿ. ಕ್ರೈಸಿಸ್. 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 ಇದನ್ನ ನೀವು ನಾಸಕ್ಕೆ In English we have to translate and tell. Any language, but yeah, maximum it will be in English. Okay. ಎಕ್ಕಿಸ್ ಆದ್ಮೇಲೆ ಏನ್ ಬರುತ್ತೆ? ಯಾವ್ದಂದ್ರೆ? ಎಕ್ಕಿಸ್ ಆದ್ಮೇಲೆ ಏನ್ ಬರುತ್ತೆ? ಎಕ್ಕಿಸ. ಕಿಸ್. ಕಿಸ್ ಆದ್ರ ಎಕ್ಕಿಸ್ ಆದ್ಮೇಲೆ ಏನ್ ಬರುತ್ತೆ? ಕಿಸ್ ಆದ್ರ ಮೇಲೆ ಮಕ್ಕಳು. ಮೇನ್ ಮ್ಯಾಟ್ರಿಗೆ ಹೋದ್ರು. Okay, wait. ಮಚ್ಚ. ಇಲ್ಲ. ಹಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ಕಿಂತ ಡೀಟೇಲಿಂಗ್ ಆಗಿ ಹೋದ್ರಿ ನೀವು. ಇದು ಹಿಂದಿಲಿ ಯೋಚನೆ ಮಾಡ್ಕೊಳ್ಳಿ. ಹೌದಾ? ಯೋಚನೆ ಮಾಡ್ಕೊಂಡು ಇಕ್ಕಿಸ್. ಇಕ್ಕಿಸ್. ಹಾ, ಬಾಯ್ಸ್. ಬಾಯ್ಸ್. ಅವರು ಕಿಸ್ ಅಂತ ಅನ್ಕೊಂಡ್ರ ನೀವು? ಇಕ್ಕಿಸ್. ನಾವು ನೀವು ಕನ್ನಡದಲ್ಲಿ ಕೇಳ್ರಿ, ನಾವೇನ್ ಇಂಗ್ಲಿಷ್ ಎಲ್ಲ ಮುಂಗೆ. ಓಕೆ, ನಮ್ಗಲ್ಲ. ಓಕೆ, ಇದು ಇಂಗ್ಲಿಷ್ ಅಲ್ಲಿ ಇದೆ, ಬಟ್ ಇಟ್ ವಿಲ್ ಬಿ ಫನ್ ಆಕ್ಚುಲಿ. ಯಾರು ಗೆಸ್ ಮಾಡ್ತೀರಾ ಅಂತ ನೋಡೋಣ. ಕಾರಲ್ಲಿ ಬಂದ್ ತಿಂತಾ ಇದ್ದವನು ಸತ್ತೋದ್ರೆ ಏನಂತ ಕರಿಬಹುದು? ಕಾರ್ಬನ್. ಆಮೇಲೆ ಡೈಆಕ್ಸೈಡ್. ಕರೆಕ್ಟ್. ಈ ಹೆಸರಿರೋರು ಯಾವುದೇ ಮನೆಯ ಒಂದು ಬೀಗವನ್ನ ಓಪನ್ ಮಾಡಬಹುದು. ಕಾರ್ತಿಕ್. ಹೆಂಗೆ? ಕಾರ್ಕಿ. ಕೀರ್ತಿ ಅಲ್ಲ, ಹತ್ರದಲ್ಲೇ ಇದೀರಾ. ಕಿರಣ್. ಇನ್ನೊಂದ್ಸರಿ ಕ್ವಶನ್ ಕೇಳಿ. ಈ ಹೆಸರಿರೋರು ಯಾವುದೇ ಮನೆಯ ಬೀಗನ ಓಪನ್ ಮಾಡಬಹುದು. ಆಕ್ಚುಲಿ ಅವ್ರು ಹೇಳಿದ್ದು ಕರೆಕ್ಟ್, ಬಟ್ ಇನ್ನೂ ಒಂದು ಹೆಸರು ಬರುತ್ತೆ. ಲಕ್ಷ್ಮಣ. ವಿಕ್ಕಿ. 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 ರಾಕಿ. ವಿಕ್ಕಿ. Okay. ವಿತ್ ಕಿ ಇರುತ್ತಲ್ಲ, ಸೊ ಹಾಗಾಗಿ. ಓಕೆ, ಸೊ ಈ ರೌಂಡ್ ಅಲ್ಲಿ ವಿ ಪ್ರೆಸೆಂಟ್ ಯು ವಿನ್ನರ್. Me. ಹುಲಿಕಾತ್ ಇಬ್ರು. Two I said. ಇಬ್ರು ಒಂದೊಂದು ಪಾಯಿಂಟ್. ಹಾ, you told 1 2 1 0. I was lucky, na? No, you told, but we wanted Vicky answer, no? ನಮ್ಗೆ ನೋಡ್ರಿ, Whatever they want. ಈಗ ನಾವು ಲೆಮನ್ ಜ್ಯೂಸ್ ಕೇಳಿರ್ತೀವಿ, ನೀವು ಲೆಮನ್ ತಂದು ಕೊಟ್ರು ಕೂಡ ನಾವು ಒಪ್ಕೊಳಕ್ ಆಗಲ್ಲ. Okay, fine, you're the winner. Go. ಲೆಮನ್ ಜ್ಯೂಸ್ ಕೇಳಿರ್ತಾರೆ, ಬಟ್ ಅವರು ಲಾಸ್ಟಿಗೆ ಫಿಂಗರ್ ಬೌಲ್ ಕೊಟ್ರೆ ಒಪ್ಕೊಳ್ಳಲ್ಲ ನಾವು. ಓಕೆ, ವೆರಿ ವೆಲ್ ಡನ್. ಅಂಡ್ ಕಾರಣಾಂತರಗಳಿಂದ ನಾವು ರಾಜವರ್ಧನ್ ಅವ್ರನ್ನ ಇವಾಗ ಬೀಳ್ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ we 3 will continue this interview. ಓ ಬ್ರೋ. ಪ್ರೇಕ್ಷಕರಿಗೆ ಜುಲೈ 19th ಹಿರಣ್ಯನ ನಾನು ಯಾಕೆ ಬಂದ್ ನೋಡ್ಬೇಕು ಅಂಡ್ ರಾಜವರ್ಧನ್ ಅವರು ಯಾವ ರೀತಿಯಾದಂತ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿರ್ತಾರೆ ಅಂಡ್ ಏನ್ ನೋಡ್ಬೋದು, ಏನ್ ಮಿಸ್ ಮಾಡ್ಕೊಂತೀನಿ ನೋಡ್ಲಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಸರ್? ಒಳ್ಳೆ ಸಬ್ಜೆಕ್ಟು, ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್,
ಅವರು ನಂಬಿ ಒಂದಷ್ಟು ದುಡ್ಡು ಹಾಕಿದ್ದಾರೆ. ಸಿನಿಮಾ ಚೆನ್ನಾಗಾದರೆ ಎಲ್ಲರೂ ಈ ಥರದ್ದು ಒಂದು ಹೊಸ ಹೊಸ ತಂಡಗಳು, ಹೊಸ ಹೊಸ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಸೊ ಅದಲ್ಲದೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಮಾಡಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲರ ಪ್ರಯತ್ನಕ್ಕೆ ಪ್ರತಿಫಲ ಸಿಗುವಂಥ ದಿನ 19th. ಎಲ್ಲರೂ ಬಂದು ಸಿನಿಮಾನ ಚಿತ್ರರಂಗದಲ್ಲಿ ನೋಡಿದ್ರಿ, ಎಂಜಾಯ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಸರ್. Thank you. ಇಷ್ಟೊತ್ತು ನಮ್ಮ ಜೊತೆ ಇದಕ್ಕೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು.